ಬನ್ನಿ ಹತ್ರ ಬನ್ನಿ. ಸೆಪ್ಟೆಂಬರ್ 13ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಹಾಗಾಗಿ ನಿಮ್ಮೆಲ್ಲರ ಒಂದು ಸಹಕಾರ ಮತ್ತು ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಳ್ತೀವಿ. ಒಂದು ಫೋಟೋ ಕೊಟ್ಟಿಲ್ಲ, ಬೈತಾರೆ. ನಂಬರ್ ಮಿಸ್ ಆಗೋಯ್ತು, ಮೊಬೈಲಲ್ಲೇ ಇದೆ, ಈಗಲೇ ಕಳಿಸ್ತೀವಿ. ಓಕೆ, ಧನ್ಯ. ಒಂದು ನಿಮಿಷ. ಸೆಪ್ಟೆಂಬರ್ 13ನೇ ತಾರೀಕು ನಮ್ಮ ಕಾಲಪಥ ಚಲನಚಿತ್ರ ಬಿಡುಗಡೆ ಮಾಡ್ತಾ ಇದ್ದೀವಿ. ಹಾಗಾಗಿ ನೀವೆಲ್ಲರೂ ತುಂಬ ಸಪೋರ್ಟ್ ಮಾಡಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ರಿಲೀಸ್ ಡೇಟ್ ಇವತ್ತು ಅನೌನ್ಸ್ ಮಾಡಿದ್ದೀವಿ. ನಿಮ್ಮ ಸಹಕಾರ ಪ್ರೋತ್ಸಾಹ ಖಂಡಿತ ನಮ್ಮ ಸಿನಿಮಾದ ಮೇಲೆ ಇರಲಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಇದನ್ನ ನಮ್ಮ ಡೈರೆಕ್ಟರ್ ಸರ್ ವಿಕ್ಕಿ ಸರ್ ಮಾತಾಡ್ತಾರೆ. ರಂಗ, ನಿಮ್ಮೆಲ್ಲರಿಗೂ ಚಿರಋಣಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಕಾಲಪತ್ತರ್ ಸಿನಿಮಾ ಇದೇ 13ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಮತ್ತೊಮ್ಮೆ ನೀವು ಹೀಗೆ ನಮಗೆ ಪ್ರೋತ್ಸಾಹ ಕೊಡ್ತಾನೆ ಇರಿ ಅಂತ ನಾನು ಕೇಳ್ಕೊತೀನಿ. ವಿಕ್ಕಿ ಅವರು ಡೈರೆಕ್ಟ್ ಮಾಡಿದ್ದಾರೆ, ಆ್ಯಕ್ಟ್ ಕೂಡ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಈಗ ತಾನೇ ಒಂದು ಸ್ವಲ್ಪ ತೋರಿಸಿದ್ರು. ನಾವು ಇವಾಗ ಯಾರಿಗೂ ತೋರಿಸ್ತಾ ಇಲ್ಲ, ಆದರೆ ನನಗೆ ಅವರು ಒಂದು ಬಿಟ್ಟನ್ನ ತೋರಿಸಿದ್ರು ಆ್ಯಂಡ್ ಭಾಳ ಇಷ್ಟ ಆಯಿತು ನನಗೆ. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು. ನಮ್ಮ ಟ್ರೇಲರ್ ಕಟ್ಟು ಇನ್ನೂ ಕಲರಿಂಗ್ ಎಲ್ಲ ಏನೂ ಮುಗ್ದಿಲ್ಲ. ಅಂದರೆ ಒಂದು ರಫ್ ಕಟ್ನ ಅವ್ರು ನನಗೆ ತೋರಿಸಿದ್ರು, ಈ ಥರ ಬರುತ್ತೆ ಅಂತ. ಎಷ್ಟೋ ದಿವಸ ಆಗಿತ್ತು ನಾನು ಕಾಲಪತ್ತರ್ದು ಬಿಟ್ಸ್ ನೋಡಿ. ಸೊ ಮತ್ತೊಮ್ಮೆ ಆ ಒಂದು ಲೋಕಕ್ಕೆ ನನ್ನನ್ನು ಕರ್ಕೊಂಡು ಹೋಯ್ತು. ಆ್ಯಂಡ್ ನಿಜವಾಗ್ಲೂ ಆ ಶೂಟಿಂಗು ಮತ್ತು ನಾವಲ್ಲೂ ಬಿಜಾಪುರ್ನಲ್ಲಿ ಹೋಗಿ ಶೂಟ್ ಮಾಡಿದೆಲ್ಲ ನನಗೆ ನೆನಪಾಯಿತು. ಮಿಸ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಅದನ್ನು ನಾನು ತೆರೆಯಲ್ಲಿ ನಾನು ಕಾಣ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿನ್ನೆ ಒಂದು ಪಿಕ್ಚರ್ ರಿಲೀಸ್ ಆಯಿತು. ಹೌದು, ಇವತ್ತೊಂದು ಅನೌನ್ಸ್ಮೆಂಟು. ಆ ಸಿನಿಮಾದ ಪಾತ್ರ ಈ ಸಿನಿಮಾದ ಪಾತ್ರ ಹೇಗಿದೆ ನಿಮಗೆ? ಅಯ್ಯೋ, ಆ ಸಿನಿಮಾಕ್ಕೂ ಈ ಸಿನಿಮಾಗೂ ಕನೆಕ್ಷನ್ನೇ ಇಲ್ಲ. ಒಂದು ಕನೆಕ್ಷನ್ ಇದೆ, ಅದೇನಂತ ಹೇಳ್ತೀನಿ. ಅದರಲ್ಲಿ ವೈಟ್ ಪೌಡರು, ಇದರಲ್ಲಿ ಬ್ರೌನ್ ಪೌಡರು. ಯಾಕಂದರೆ ಅಲ್ಲಿ ನಾವು ಮಣ್ಣಲ್ಲಿ ಕೆಲಸ ಮಾಡಿದ್ದು, ಡಸ್ಟಲ್ಲಿ. ಸೊ ನಡಿಬೇಕಂದ್ರೆ ಎಲ್ಲ ನಾವು ಬ್ರೀದಿಂಗೇ ಮಣ್ಣು. ಸೊ ಅದು ಒಂದು ಚಿಕ್ಕ ಜೋಕ್ ಮಾಡಿದೆ. ಬಟ್ ಖುಷಿ ಆಗಿತ್ತು ನನಗೆ ದಟ್ ನಿನ್ನೆ ಒಂದು ರಿಲೀಸ್ ಆಗಿದೆ, ಇವತ್ತು ಒಂದು ಅನೌನ್ಸ್ಮೆಂಟ್ ಇದೆ. ಇದೇ ಥರ ನಡೀತಾ ಹೋಗಲಿ, ಎಲ್ರಿಗೂ ಒಳ್ಳೇದಾಗಲಿ. ನಿಮ್ಮ ಪಾತ್ರದ ಬಗ್ಗೆ ಯಾವ ರೀತಿ ಇದೆ ನಿಮ್ಮ ಪಾತ್ರ? ಇಲ್ಲಿ ನನ್ನ ಪಾತ್ರದ ಹೆಸರು ಗಂಗಾ ಅಂತ. ನಾ ಜಾಸ್ತಿ ಹೇಳಂಗಿಲ್ಲ ಅಂತ ವಿಕ್ಕಿ ಅವ್ರು ನನಗೆ ಈಗಾಗಲೇ ಹೇಳ್ಬಿಟ್ಟಿದ್ದಾರೆ. ಎಲ್ಲ ಡೈರೆಕ್ಟ್ರು ಹೇಳ್ತಾರೆ, ಆದರೆ ವಿಕ್ಕಿ ಅವ್ರು ಸ್ವಲ್ಪ ಸ್ಟ್ರಿಕ್ಟಾಗಿ ಹೇಳ್ಬಿಡ್ತಾರೆ. ಅದಕ್ಕೆ ನಾನು ಏನು ಬಿಟ್ಕೊಡೋಕ್ಕಾಗಲ್ಲ. ಆದರೂ ಹೇಳ್ತೀನಿ, ನಾನು ಟೀಚರ್ ಪಾತ್ರ ಮಾಡ್ತಾ ಇರೋದು ಇದು ಸಿನಿಮಾದಲ್ಲಿ. ಸೊ ನನಗೊಂದು ಹೊಸ ಅನುಭವ. ಆ ಥರ ನಾನು ಮಾಡಿಲ್ಲ, ಕಲ್ತಿರೋದುಂಟು, ಹೇಳ್ಕೊಟ್ಟಿರೋದು ಉಂಟಿಲ್ಲ. ಸೊ ಹೊಸ ಅನುಭವ ನನಗೆ. ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ನಮ್ಮ ಪ್ರೊಡ್ಯೂಸರ್ ಸುರೇಶ್ ಸರ್ ಹಾಗೂ ನಾಗರಾಜ್ ಸರ್ ಕೂಡ ನಮಗೆ ಸೆಟ್ನಲ್ಲಿ ಯಾವುದೇ ಥರದ ಒಂದು ಕಷ್ಟ ಇದು ಅಂತ ನೋಡಬೇಕಾಗೇ ಇಲ್ಲ. ಯಾವತ್ತೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸೊ ನನಗೆ ಕಾಲಪತ್ತರ್ ಸಿನಿಮಾಲಿ ಕೆಲಸ ಮಾಡಿ ಒಂದು ಅದೃಷ್ಟ ಅಂತ ನಾನು ಅಂದ್ಕೊಳ್ತೀನಿ. ಒನ್ಸ್ ಅಗೇನ್ ನಮಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು. ಈ ತರ ಅಂತೂ ಇಲ್ವೇ ಇಲ್ಲ. ಹಾ, ಈ ತರ ಅಂದ್ರೆ ನಾನು ಹಾಕೊಂಡಿರೋದು ಇಲ್ಲ. ಸಿನಿಮಾ ಅಲ್ಲಿ ಥ್ರೂ ಔಟ್ ಸಿನಿಮಾ ಅದೇ ಒಂದು ಲುಕ್ ಅಲ್ಲಿ ಇರುತ್ತೆ. ಅಂಡ್ ಗ್ಲೀಮ್ ಅಂತ ಏನೂ ಬರೋದಿಲ್ಲ. ಸೊ ದಟ್ಸ್ ನ್ಯೂ ಅಲ್ವಾ ನನಗೆ. ಪ್ರೇಕ್ಷಕರು ಅದನ್ನ ಒಪ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ, ಅವ್ರಿಗೆ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಹೇಗೆ ಅಂದ್ರೆ 20 ಸಲ ಮಾಡಿಸಿದ್ರು ಪರವಾಗಿಲ್ಲ, ನೀವು ಮಾಡ್ಬೋದು ಅಂತ ಮಾಡಿಸ್ತಾ ಇರ್ತಾರೆ. ಸೊ ಆ ಒಂದು ಕ್ವಾಲಿಟಿ ನಂಗೆ ಅವರಲ್ಲಿ ಇಷ್ಟ. ಯಾಕಂದ್ರೆ ಪರ್ಫೆಕ್ಷನ್ ಹುಡುಕ್ತಾರೆ ಅವ್ರು ಯಾವಾಗಲೂ ಒಂದು ಶಾರ್ಟಲ್ಲಿ. ಆ್ಯಂಡ್ ಆ ಟೈಮ್ನಲ್ಲಿ ನನಗೆ ಬೇಜಾರಾಗಿದ್ರು. ಮತ್ತೆ ನಾನು ಆ ಶಾರ್ಟ್ ನೋಡಿದಾಗ ನನಗೆ ಅನಿಸ್ತು ಅವ್ರಿಗೆ ಬಹುಶಃ ಇದೇ ವಿಷಯಕ್ಕೆ ನನಗೆ ಹೇಳಿದ್ರು ಅದನ್ನ ಅಂತ. ಯಾಕಂದ್ರೆ ನಮ್ಮ ಬೆಸ್ಟ್ ನಾವು ಮಾಡಬೇಕು ಅಂತ ಅವ್ರಿಗೆ ಆಸೆ, ಆ್ಯಂಡ್ ಕೊನೆಗೆ ನಮ್ಮ ಸಿನಿಮಾ ಗೆಲ್ಲಬೇಕು ಅಂತ ಅವ್ರಿಗೆ ಆಸೆ. ಸೊ ಅದು ನಾನು ಅವರಿಂದ ಕಲಿತೆ ಅಂತ ಹೇಳ್ಬೋದು. ಪ್ರಯತ್ನ ಅಂತೂ ಇರುತ್ತೆ, ಅವ್ರು ಕಲ್ತ್ಕೊಂತಾರ ಅಂತ ನೀವು ಸಿನಿಮಾದಲ್ಲಿ ನೋಡ್ಬೇಕು. 2009ರಲ್ಲಿ ಇವತ್ತಿಗೆ 15 ವರ್ಷ ಆಯ್ತು ಸಿನಿಮಾಗೆ ಬಂದ. ಇಡ್ಲಿ ವಡೆ ತಿನ್ನಕ್ಕೆ ಶುರು ಮಾಡಿ ಸಿನಿಮಾದಲ್ಲಿ 15 ವರ್ಷ ಆಯ್ತು. ಆಮೇಲೆ ಇನ್ನೊಂದೇನಂದ್ರೆ, ಸೂರಿ ಸರ್ ನನ್ನ ಹೀರೋ ಮಾಡಿ ಫಸ್ಟ್ ಪ್ರೆಸ್ ಮೀಟ್ ಮಾಡಿದ ಜಾಗ ಇದು.
ನನ್ನ ಹೀರೋ ಮಾಡಿದ ಕೆಂಡ ಸಂಪಿಗೆ ಚಿತ್ರಕ್ಕೆ ನೆಕ್ಸ್ಟ್ ಮಂತ್ಗೆ 9 ವರ್ಷ ಆಗ್ತಾ ಇದೆ. ಅದೊಂದು ಖುಷಿ ವಿಷಯ. ಅದೇ ತಿಂಗಳಲ್ಲಿ ನಾನು ಡೈರೆಕ್ಷನ್ ಮಾಡಿರೋ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದು ತುಂಬ ಖುಷಿಯಾದಂಥ ವಿಷಯ. ಇನ್ನೊಂದು ಏನಕ್ಕೆ ಪತ್ರಕರ್ತರ ಕೈಯಲ್ಲೇ ನಾನು ರಿಲೀಸ್ ಮಾಡಿಸ್ಬೇಕಂದ್ರೆ 15 ವರ್ಷದಿಂದ ನನ್ನ ಸರಿ ತಪ್ಪುಗಳನ್ನೆಲ್ಲ ನೋಡಿ ನನ್ನ ತಿದ್ದಿ, ನನ್ನ ಯಾವತ್ತೂ ಯಾವ ಮೀಡಿಯಾದವರು ಇವನು ಸಿನಿಮಾ ನಟ, ಇವನು ಡೈರೆಕ್ಷನ್ ಎಲ್ಲ ನನ್ನ ಫ್ರೆಂಡ್ ಥರ ನೋಡ್ತಾರೆ. ಏನೋ ಅಳಕಿಲ್ದೆ ಏನಿಲ್ದೆ ಓಪನ್ ಆಗಿ ನನ್ನ ಜೊತೆ ಮಾತಾಡ್ತಾರೆ. ಆ ಬಾಂಡಿಂಗು ನಾನು ಚೆನ್ನಾಗಾಗಲಿ ಅಂತ ಹೇಳುವಂಥ ನಿಮ್ದೊಂದು ಒಳ್ಳೆ ಮನಸ್ಸಿತ್ತಲ್ಲ, ಅದಕ್ಕೆ ಎಲ್ಲರೂ ಪತ್ರಕರ್ತರ ಹತ್ರನೇ ನನ್ನ ಸಿನಿಮಾ ರಿಲೀಸ್ ಮಾಡಿಸ್ಬೇಕು ಅಂತ ಅನ್ನಿಸ್ತು. ಅದಕ್ಕೆ ಮಾಡಿಸ್ದೆ. ಎಲ್ಲರೂ ಬಂದು ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಇದೇ ಸೆಪ್ಟೆಂಬರ್ 13ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. 13, 14, 15 ಮಂಡೇ ಈದ್ ಮಿಲಾದ್ ರಜಾ ಇದೆ. ನಮ್ಮ ಕಂಟಿನ್ಯೂಸ್ ಒಂದು 4 ಡೇಸ್ ಹಾಲಿಡೇ ಸಿಗುತ್ತೆ. ನಿಮ್ಮೆಲ್ಲರ ಸಹಕಾರ ಇದ್ರೆ ಸಿನಿಮಾ ತುಂಬ ಚೆನ್ನಾಗಾಗುತ್ತೆ ಅಂತ ಕೇಳ್ಕೊತಾ ಇದ್ದೀನಿ. ಕಾಲಪತ್ರ ಏನು ಹೇಳಕ್ಕೆ ಹೊರಟಿದ್ದಾರೆ? ಯಾಕಂದರೆ ಕಾಲಪತ್ರದಲ್ಲಿ ಒಬ್ಬ ರೌಡಿ ಹೆಸರು ಕೂಡ ಇದೆ ಮತ್ತು ಬೇರೆ ಬೇರೆ ಅರ್ಥಗಳಿದ್ದಾವೆ. ಏನಿರ್ಬೋದು ಸರ್? ಕಾಲಪತ್ರ ಅಂದರೆ ಇದು ಯಾವುದೋ ರೌಡಿಗೆ ಸಂಬಂಧಪಟ್ಟಿದ್ದಲ್ಲ. ಈ ಕತೆ ಬರೆದಿದ್ದು ಸತ್ಯಪ್ರಕಾಶ್, ಅದನ್ನು ನಾವು ಸ್ಕ್ರೀನ್ ಪ್ಲೇ ಮಾಡಿರೋದು. ಇದೊಂದು ಕಲ್ಲು ಇದೆಯಲ್ಲ, ಕಪ್ಪು ಕಲ್ಲಿನ ಕಥೆನೇ ಕಾಲಪತ್ರ. ಮೈನಿಂಗ್ ಎಲ್ಲ ಮೈನಿಂಗ್? ಇಲ್ಲ ಮೈನಿಂಗ್ ಏನಿಲ್ಲ ಸರ್. ಇದೊಂದು ಸೈನ್ಸ್ ಫಿಕ್ಷನ್ನು, ಇಲ್ಯೂಷನ್ನು ಪ್ಲಸ್ ಆ್ಯಕ್ಷನ್ ಡ್ರಾಮಾ ಎಲ್ಲ ಇರುತ್ತೆ. ಒಂದು ಹೊಸ ಥರದ ಪ್ರಯತ್ನ. ನನಗಂತೂ ತುಂಬ ಹೊಸ ಪ್ರಯತ್ನ. ಈಗ ಸದ್ಯ ನೋಡಿರೋರೆಲ್ಲರೂ ಹೊಸ ಪ್ರಯತ್ನ ತುಂಬ ಚೆನ್ನಾಗಾಗುತ್ತೆ ಅನ್ನೋ ಒಂದು ಭರವಸೆ ಇದೆ. ಆ ಭರವಸೆನ ಹೆಚ್ಚುಗೊಳಿಸ್ಬೇಕಂದ್ರೆ ನೀವು ನಮಗೆ ಸಪೋರ್ಟ್ ಮಾಡ್ಬೇಕಂತ. ಸರ್, ನಾನು ಬಿಜಾಪುರ ಬ್ಯಾಕ್ ಡ್ರಾಪಲ್ಲಿ ಶೂಟ್ ಮಾಡಿದ್ದೀನಿ. ಬಟ್ ಬಿಜಾಪುರ ಭಾಷೆ, ನಾರ್ತ್ ಕರ್ನಾಟಕ ಭಾಷೆ ಅಂತೀನಿ, ಜನರಲ್ ಕನ್ನಡ ಭಾಷೆ ಇರುತ್ತೆ. ನಂದು ಆ ಕತೆಗೆ ಆ ಥರದ್ದು ಒಂದು ಜಾಗ ಬೇಕಿತ್ತು. ಅದಕ್ಕೆ ಇಲ್ಲಿಂದ ಒಂದು 650 ಕಿಲೋಮೀಟರ್ ಹೋಗಿ ಆ ಜಾಗ ಹುಡ್ಕೋದಕ್ಕೆ ನೀವು ವಿಜುವಲ್ ನೋಡಿದ್ಮೇಲೆ ಗೊತ್ತಾಗುತ್ತೆ. ಒಂದು 500 to 600 ಕಿಲೋಮೀಟ್ರು ನಾವು ರಿಸರ್ಚ್ ಮಾಡಿದ್ವು, ನಾವು DOP ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲ. ಫೈನಲಿ ಅದು ಸಿಕ್ಕಿದ ಮೇಲೆ ಅದನ್ನು ಸ್ವಲ್ಪ ಆಲ್ಟ್ರ್ ಮಾಡಿ ಇಡೀ ಜಾಗನ, ಆ ಜಾಗ ಬಂದು ಇತಿಹಾಸ ಪೂರ್ವದಲ್ಲಿ ಆಗಿದ್ದಂಥ ಹಳ್ಳಿ ಅದು. ಇನ್ನೊಂದು ನನ್ನ ಸಿನಿಮಾ ರಿಲೀಸ್ ಆಗಿ ಇನ್ನೊಂದು 6 ತಿಂಗಳು ಡೆಸ್ಟ್ರಾಯ್ ಆಗುತ್ತೆ ಹಳ್ಳಿ. ನಂದೇ ಕೊನೆ ಸಿನಿಮಾ ಹಳ್ಳಿ ಶೂಟ್ ಮಾಡಿರೋದು. ಜೈನಾಪುರ ಅಂತ, ತುಂಗಭದ್ರಾ ಬ್ಯಾಕ್ ವಾಟರ್ಲಿ ಇರೋದು. ಅದು ಮುಳುಗಡೆ ಜಾಗ. ಅಂತಹ ಜಾಗದಲ್ಲಿ ನಾವು ಶೂಟ್ ಮಾಡಿರೋದು. ಆಳ್ಮಟ್ಟಿ ಡ್ಯಾಮ್ ಬ್ಯಾಕ್ ವಾಟರ್ ಹತ್ರ ಇರೋದು. ನಿಜಾಮರು ಆ ಊರನ್ನ ಕಟ್ಟಿದ್ರು ಅನ್ನೋ ಇತಿಹಾಸ ಇದೆ. ಮತ್ತು ಆ ಊರಲ್ಲಿ ಇದ್ದಂಥ ಜನಗಳಾಗಲಿ, ಅವ್ರ ಸಹಕಾರ ಆಗಲಿ, ಆ ಇಡೀ ಊರಲ್ಲಿ ಯಾವುದೋ ಟಾರ್ ರೋಡ್ ಇಲ್ಲ, ಬೇಸಿಕ್ ಫೆಸಿಲಿಟೀಸ್ ಏನೂ ಇಲ್ದಿರೋ ಒಂದು ಊರದು. ಅಲ್ಲಿ ಶೂಟ್ ಮಾಡೋದು. ಮತ್ತು ಕಾಶ್ಮೀರ, ರಾಜಸ್ಥಾನ ಅಲ್ಲೆಲ್ಲ ಶೂಟ್ ಮಾಡಿದ್ದೀವಿ. ನನ್ನ ಕತೆಗೆ ಬೇಕು ಅಂತ ಮಾತ್ರ ಆ ಜಾಗಗಳನ್ನ ಚೂಸ್ ಮಾಡಿದ್ದೀನಿ ಹೊರತು ಆ ಜಾಗದ ಕತೆ ಅಲ್ಲ ಈ ಸಿನಿಮಾ. ಅದಕ್ಕೂ ಹೇಳ್ತೀನಿ ಸರ್ ಕಾರಣ. ನಮ್ದು ಆ್ಯಕ್ಚುಲಿ ಈ ವರ್ಷ ಜನವರಿಲಿ ಸೆನ್ಸರ್ ಆಗಿದ್ದು. ಫ್ಲೋ ಅಲ್ಲಿ ತುಂಬ ಸಿನಿಮಾಗಳಿತ್ತು. ನೋಡಬೇಕಾದ್ರೆ ಎಲೆಕ್ಷನ್ ಬಂತು, ಕ್ರಿಕೆಟು, IPL, ಒಂದಷ್ಟು ಚಿತ್ರರಂಗದಲ್ಲೂ ಏರ್ಪೇರ್ ಎಲ್ಲ ನೋಡ್ತಾ ಇದ್ವಲ್ಲ, ಅದನ್ನೆಲ್ಲ ಡಿಸ್ಕಸ್ ಮಾಡೋಣ ಅಂತಲೇ ಇವಾಗ ನೀಟಾಗಿ ಫ್ರೀ ಟೈಮ್ ಇದೆ. ಆಮೇಲೆ ನಮ್ಮ ಭೀಮಾ ಮತ್ತು ಕೃಷ್ಣಂ ಪ್ರಣಯ ಸಖಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ನಮ್ಮ ಕನ್ನಡ ಪ್ರೇಕ್ಷಕರು ನಮ್ಮನ್ನು ವಾಪಸ್ ಬಂದು ಕೈ ಹಿಡ್ದಿದ್ದಾರೆ. ಅದರಿಂದ ಇದು ಸರಿಯಾದ ಸಮಯ ಅಂತ ರಿಲೀಸ್ ಮಾಡ್ತಾ ಇದ್ದೀವಿ. ಈ ಸಿನಿಮಾದ ಡಿಸ್ಟ್ರಿಬ್ಯೂಟ್ರು ನಮ್ಮ ಮಾರ್ಟಿನ್ ಚಿತ್ರದ ನಿರ್ಮಾಪಕರಂತ ಉದಯ್ ಮೆಹ್ತಾ ಅವರು, ಅವರ UKM ಸ್ಟುಡಿಯೋಸಿಂದ ರಿಲೀಸ್ ಮಾಡ್ತಾ ಇದ್ದಾರೆ. ಥಿಯೇಟರ್ ಸೆಟಪ್ಪು ಇವಾಗ ಒಂದು 100+ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಟ್ರೈಲರು, ಟೀಸರ್, ಸಾಂಗ್ ಬಂದಮೇಲೆ ಹೆಂಗೆ ಬೇಡಿಕೆ ಬರುತ್ತೆ ಅದ್ರ ಮೇಲೆ ಇನ್ಕ್ರೀಸ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ದಾರೆ. ಇಲ್ಲ ಸರ್, ಇದು ಯೂನಿವರ್ಸಲ್ ಆಗಿ ಎಲ್ಲರಿಗೂ ರೀಚ್ ಆಗೋ ಇದು. ನನ್ನ ಕಂಟೆಂಟ್ ಬಂದು ನೀವು ಕೇಳ್ದಂಗೆ A ಸೆಂಟ್ರ್ ಕಂಟೆಂಟು ನಡೆಯೋದು C ಸೆಂಟ್ರಲ್ಲಿ. ಆ ಥರದ್ರಿಂದ ಇಬ್ಬರು ನೋಡ್ಬೋದು, ಏನು ಸಮಸ್ಯೆ ಇಲ್ಲ.